ಗುರುಭ್ಯೋ ನಮಃ. ಗುರು ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಬಂತು ಅಂತ ಹೇಳಿದ್ರೆ ನಿಮ್ಮ ಹೊಸ ಕನಸುಗಳು ಈಡೇರುತ್ತೆ ಅನ್ನುವಂಥದ್ದೇ ಒಂದು ಸೂಚನೆ. ಈ ಒಂದು ಯುಗಾದಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಹೊಸ ವರ್ಷ ಪ್ರಾರಂಭ ಆಗುತ್ತಿದೆ ಎನ್ನುವಂಥದ್ದು ಸೂಚನೆ. ಯುಗಾದಿ ಬಂತು ಅಂದರೆ ಹೊಸ ವರ್ಷ ಪ್ರಾರಂಭ ಆಗುವಂಥದ್ದು. ಹಾಗಾದರೆ ಈ ಒಂದು ಯುಗಾದಿ ಕಳೆದ ನಂತರ ಮೇಷರಾಶಿಯವರ ಒಂದು ವರ್ಷ ಭವಿಷ್ಯ ಯಾವ ರೀತಿ ಇದೆ ಅಂತ ನಾವು ನೋಡೋಣ ಬನ್ನಿ. ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಕೊನೆವರೆಗೂ ವಿಡಿಯೋ ನೋಡಿ, ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇದಾಗಿ ಗ್ರಹ ಸಂಚಾರಗಳ ಆಧಾರದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಶನಿ ನಿಮ್ಮ ರಾಶಿಯಿಂದ 12ನೇ ಮನೆಗೆ ಪಾದಾರ್ಪಣೆ ಮಾಡುತ್ತಾನೆ. ಅಂದ್ರೆ 7.5 ಶನಿ ಅಂತ ಇದನ್ನು ಕರೆಯಲ್ಪಡುತ್ತದೆ. ಇದು ನೀವು ಕಷ್ಟ ಪಡಬೇಕು ಅನ್ನುವಂಥ ವಿಚಾರದಲ್ಲೇ 7.5 ವರ್ಷ ಶನಿ ಬರುವಂಥದ್ದು. 7.5 ಶನಿ ಇರೋದ್ರಿಂದ ನಿಮಗೆ ಕಷ್ಟ ಕೊಡ್ಲಿಕ್ಕೆ ಅಂತಾನೆ ಶನಿ ಬರ್ತಾನೆ. ಇನ್ನು ಗುರು ಜೂನ್ 3ರವರೆಗೂ 3ನೇ ಮನೇಲಿ ಇರ್ತಾನೆ. ಅದಾದ ನಂತರ 4ನೇ ಮನೆಗೆ ಪಾದಾರ್ಪಣೆ ಮಾಡುವಂಥದ್ದು. ಇದರಿಂದ ಗುರು ಇರೋದ್ರಿಂದ ನಿಮಗೆ ಶನಿಯ ಒಂದು ಕಾಟ ನಿಮ್ಮ ಮೇಲೆ ಜಾಸ್ತಿ ಬೀಳೋದಿಲ್ಲ. ರಾಹು 12ನೇ ಮನೆಯಲ್ಲಿ ಕುಳಿತುಕೊಂಡು ನಿಮ್ಮನ್ನೇ ಗಮನಿಸಿ ನೋಡುತ್ತಿರುತ್ತಾನೆ. ಕೇತು 5ನೇ ಮನೆಯಿಂದ ಆಧ್ಯಾತ್ಮಿಕ ಕಡೆಗೆ ನಿಮಗೆ ಪುಷ್ ಮಾಡುವಂಥದ್ದು. ಇದು ಸಿಂಪಲ್ ಆಗಿ ನಿಮಗೆ ಅರ್ಥ ಆಗೋ ರೂಪದಲ್ಲಿ ಹೇಳೋದಾದ್ರೆ, ಒಂದು ಕೈಯಲ್ಲಿ ಲಾಭ, ಇನ್ನೊಂದು ಕೈಯಲ್ಲಿ ನಷ್ಟ ಅಂತಾನೆ ಹೇಳ್ಬೋದು. ಇನ್ನು ಈ ಒಂದು ರಾಶಿಯವರ ಒಂದು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಈ ಒಂದು ವಿಚಾರದಲ್ಲಿ ಹೇಳೋದಾದ್ರೆ, ಮನೆ ರಿಪೇರಿ ಆಗಲಿ ಅಥವಾ ಗಾಡಿ ಚೇಂಜ್ ಮಾಡಬೇಕು, ಹೊಸದೇನಾದ್ರು ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಸಾಕಷ್ಟು ಹಣ ಖರ್ಚಾಗುವಂತ ಯೋಗಗಳು ಇರುವಂತದ್ದು. ಈ ಒಂದು ವರ್ಷ ನೀವೇನಾದ್ರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ರೆ ಯಾರನ್ನು ನಂಬಿ ನೀವು ಬ್ಲೈಂಡ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಹಣ ಕೊಡುವ ಮುನ್ನ 10 ಬಾರಿ ಯೋಚನೆ ಮಾಡಿ ಆ ನಂತರ ಹಣವನ್ನು ಕೊಡಿ. ಯಾಕೆಂದ್ರೆ ಶನಿ ಮಹಾತ್ಮ ನಿಮ್ಮ ಹಣದ ಮೇಲೆ ಕಣ್ಣಿಟ್ಟಿರುವಂತದ್ದು. ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಇನ್ನು ನಿಮ್ಮ ಕೆಲಸದ ಹೊರೆ ಈ ಒಂದು ಯುಗಾದಿಯ ನಂತರ ಹೆಚ್ಚಾಗುವಂಥದ್ದು. ನೀವು ಎಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಅದೇ ಜಾಗದಲ್ಲಿ ಕೆಲಸ ಮುನ್ನುಗ್ಗಿಸ್ಕೊಂಡು ಹೋಗಿ. ಅಕ್ಟೋಬರ್ ತಿಂಗಳ ಒಳಭಾಗದಲ್ಲಿ ನಿಮ್ಮ ಸಂಬಳ ಜಾಸ್ತಿ ಆಗುವಂಥದ್ದು. ನೀವು ಡಾಕ್ಟರ್ ಅಥವಾ ಇಂಜಿನಿಯರ್ ಇಲ್ಲಾಂದ್ರೆ ಫ್ರೀಲ್ಯಾನ್ಸರ್ ಆಗಿದ್ರೆ ನಿಮ್ಮ ಒಂದು ಕೆಲಸಕ್ಕೆ ಬೆಲೆ ಸಿಗುವಂಥದ್ದು. ವಿದೇಶಿ ಕಂಪನಿಗಳಿಂದ ನಿಮಗೆ ಆಫರ್ಗಳು ಬರುವಂಥದ್ದು. ಆದರೆ ಸೋಮಾರಿತನದಿಂದ ನೀವು ದೂರ ಆಗ್ಬೇಕಷ್ಟೇ. ಇನ್ನು ವ್ಯವಹಾರದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಬಿಸ್ನೆಸ್ ಮಾಡೋರಿಗೆ ಇದೊಂದು ಅಪ್ ಅಂಡ್ ಡೌನ್ ವರ್ಷ ಅಂತಾನೆ ಹೇಳ್ಬೋದು. ನೀವೊಂದು ಹೊಸ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಕೈ ಹಾಕಬೇಕು ಅಂತ ಯೋಚನೆ ಮಾಡ್ತಾ ಇದ್ರಿ, ಈ ಸದ್ಯದ ಮಟ್ಟಿಗೆ ಬೇಡವೇ ಬೇಡ. ನೀವು ಏನ್ ಪ್ರೆಸೆಂಟ್ ಬಿಸ್ನೆಸ್ ಮಾಡ್ತಾ ಇದ್ದೀರಿ ಇದ್ದಿದ್ದನ್ನೇ ಸರಿಯಾದ ರೂಪದಲ್ಲಿ ಪ್ರಾರಂಭ ಮಾಡ್ಕೊಂಡು ಹೋಗಿ. ಮಾರ್ಕೆಟ್ ನಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಯಾರಾದ್ರೂ ಒಬ್ರು ನಿಮಗೆ ಕೆಳಗೆ ಹಾಕ್ಲಿಕ್ಕೆ ನೋಡ್ತಾನೆ ಇರ್ತಾರೆ. ಆದರೆ ನಿಮಗಿರುವಂತ ಚುರುಕುತನದಿಂದ ನೀವು ಗೆಲ್ಲುವಂತ ಸಾಧ್ಯತೆಗಳು ಬಹಳ ಇದೆ. ಇನ್ನು ಪ್ರೀತಿ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಪ್ರೇಮಿಗಳಿಗೆ ಇದೊಂದು ಅಗ್ನಿ ಪರೀಕ್ಷೆ ಅಂತಾನೆ ನಾವು ಹೇಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಆಡಿ ಸಂಬಂಧ ಹಾಳು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸಿಂಗಲ್ಸ್ ಆಗಿರೋರಿಗೆ ಒಂದು ಹೊಸ ಪರಿಚಯನೇ ಆಗ್ಬಹುದು. ಆದರೆ ಅವರನ್ನ ನೀವು ಮದುವೆ ಮಾಡಿಕೊಳ್ಳುವಂತದ್ದು ನಿಮ್ಮ ತಾಳ್ಮೆಯ ಮೇಲೆ ನಿಂತಿರುವಂತದ್ದು. ಇನ್ನು ಕುಟುಂಬದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಈ ಒಂದು ವರ್ಷದಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ನಡೆಯುವಂತ ಸಾಧ್ಯತೆಗಳು ಬಹಳ ಇದೆ. ನಿಮ್ಮ ತಂದೆ ತಾಯಿಯ ಒಂದು ಆರೋಗ್ಯದ ಮೇಲೆ ಕಾಳಜಿ ಇರಲಿ. ಆಸ್ತಿ ವಿಚಾರದಲ್ಲಿ ಸಣ್ಣ ಪ್ರಮಾಣದಲ್ಲಿ ಕಿರಿಕಿರಿ ಏರುಪೇರು ಆಗುವಂತದ್ದಿದೆ, ಆದಷ್ಟು ಬಗೆಹರಿಸಿಕೊಳ್ಳಿ. ಇನ್ನು ಮೇನ್ ಆಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ, ಅತಿಯಾದ ಆಲೋಚನೆಯಿಂದ ನಿಮಗೆ BP ಅಥವಾ ತಲೆನೋವು ಕಾಡುವಂತ ಸಾಧ್ಯತೆಗಳು ಬಹಳ ಇರುತ್ತೆ. ನಿಮ್ಮ ಒಂದು ರಾಶಿಯ ಮೇಲೆ ಶನಿಯ ಒಂದು ದೃಷ್ಟಿ ಇರೋದ್ರಿಂದ ವಾಹನ ಚಲಿಸುವಾಗ ಸ್ವಲ್ಪ ಜಾಗರೂಕರಾಗಿರಿ. ದಿನಾಗ್ಲೂ 10 ನಿಮಿಷ ವಾಕಿಂಗ್ ಮಾಡಿ, ನಿಮ್ಮ ಎನರ್ಜಿ ಲೆವೆಲ್ ಇನ್ನು ಗಟ್ಟಿ ಆಗ್ತದೆ. ಅದೃಷ್ಟ ಸಂಖ್ಯೆ ಮತ್ತು ಬಣ್ಣದ ವಿಚಾರದ ಬಗ್ಗೆ ನಾವು ನೋಡೋದಾಯ್ತು ಅಂತ ಹೇಳಿದ್ರೆ, ಅದೃಷ್ಟವಾದಂತ ಸಂಖ್ಯೆ 9 ಮತ್ತು 1. ಅದೃಷ್ಟವಾಗಿರ್ತಕ್ಕಂಥ ಒಂದು ಬಣ್ಣ ಕೇಸರಿ ಮತ್ತು ಕೆಂಪು. ನಿಮಗೆ 7.5 ಶನಿ ಇದೆ ಅಂತ ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ನಾನು ಹೇಳುವಂತ ಈ ಒಂದು ಕೆಲಸ ಮಾಡಿ. ಪ್ರತಿ ಶನಿವಾರ ಹನುಮಾನ್ ದೇವರಿಗೆ ಹೋಗಿ ಹನುಮಾನ್ ಚಾಲೀಸ್ನ ಪಠನೆ ಮಾಡಿ. ಹಸಿದವರಿಗೆ ಅಥವಾ ಪ್ರಾಣಿಗಳಿಗೆ ಆಹಾರ ನೀಡಿ. ಅಹಂಕಾರ ಬಿಟ್ಟು ಎಲ್ಲರ ಜೊತೆ ಒಂದು ಪ್ರೀತಿ ಅನ್ಯೂನ್ಯತವಾಗಿರಿ. ಅದೇ ನಿಮಗೆ ದೊಡ್ಡ ಬಂಡವಾಳ. ಒಟ್ಟಾರೆ ಹೇಳೋದಾದ್ರೆ 2026 ನಿಮಗೆ ಸ್ವಲ್ಪ ಕಷ್ಟಕರವಾಗೇ ಇರುವಂತದ್ದು. ಎಷ್ಟೇ ಕಷ್ಟ ಬಂದರೂ ಸಹ ನೀವೊಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ವ್ಯಕ್ತಿ ಅನ್ನೋದನ್ನ ಮರಿಬೇಡಿ. ನಿಮ್ದು ಕೂಡ ಮೇಷರಾಶಿ ಆಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗಿರ್ಬೋದು, ಪ್ರೀತಿ ಪ್ರೇಮದಲ್ಲಿ ತೊಂದರೆ, ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಮನೆಯಲ್ಲಿ ಅಶಾಂತಿ, ಹಣಕಾಸಿನ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಇನ್ನು ಮುಂತಾದ ಯಾವುದೇ ಸಮಸ್ಯೆ ಇದ್ದರೂ ನೇರವಾಗಿ ಬಂದು ನಮ್ಮ ಮನೆ ವಿಳಾಸಕ್ಕೆ ಭೇಟಿ ನೀಡಿ. ದೂರದ ಊರಿನವರಿಗೆ ಫೋನಿನ ಮುಖಾಂತರವೇ ವಿಶೇಷ ಪರಿಹಾರ ತಿಳಿಸಿಕೊಡಲಾಗುವಂಥದ್ದು. ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು.